ಜಮೀರ್ ಅಹ್ಮದ್ ಖಾನ್ ಅನ್ನ ಗುರಿಯಾಗಿಟ್ಕೊಂಡು ಡಿಕೆ ಶಿವಕುಮಾರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ ವಿರುದ್ಧ ಸಿಡಿದೆದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಜಮೀರ್ ಅಹ್ಮದ್ ಖಾನ್ ಅನ್ನ ಗುರಿಯಾಗಿಸಿಕೊಂಡು ಡಿಕೆಶಿ ರಣತಂತ್ರ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಹೆಸರಲ್ಲಿ ಡಿಸಿಎಂ ಡಿಕೆಶಿ ಸಮರ. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಲು ಸಂಚು ಅಂತ ಸಿಡಿಮಿಡಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ವರದಿ. ಮೊದಲ ಹಂತದಲ್ಲಿ ಅಬ್ದುಲ್ ಜಬ್ಬಾರ್ ನಸೀರ್ ಅಹ್ಮದ್ಗೆ ಏಟು. ಸಿಎಂ ಆಪ್ತ ಜಮೀರ್ ಮೇಲೂ ಡಿಕೆ ಶಿವಕುಮಾರ್ ಕೆಂಡಾಮಂಡಲ. ಹೈಕಮಾಂಡ್ ರೀತಿ ಜಮೀರ್ ಅಹ್ಮದ್ ಖಾನ್ ನಡವಳಿಕೆ ಆರೋಪ. ಜಮೀರ್ ತಲೆದಂಡಕ್ಕೂ ಪಟ್ಟು ಹಿಡಿದಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಪ್ರಚಾರದ ಟೈಮಲ್ಲೇ 2028ರಲ್ಲೂ ಸಿದ್ದು ಸಿಎಂ ಎಂದಿದ್ದ ಜಮೀರ್. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಜಮೀರ್ ವಿರುದ್ಧ ಡಿಸಿಎಂ ರಣತಂತ್ರ. ಡಿಕೆಶಿ ನಡೆ ಬೆನ್ನಲ್ಲೇ ಸಿಎಂ ಸಿದ್ದು ಮೊರೆ ಹೋದ ಸಚಿವ ಜಮೀರ್. ಸರ್ ನೋಡಿ ಸರ್ ಅಂತ ಸಿದ್ದು ಜೊತೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ನಾನ್ ಮಾತಾಡ್ತೀನಪ್ಪ ಅಂತ ಸಮಾಧಾನ ಪಡಿಸಿದ್ದಾರಂತೆ ಸಿಎಂ. ನಾನು ಕೇರಳಕ್ಕೆ ಹೋಗಿದ್ದೆ ಪ್ರಚಾರಕ್ಕೆ ಅಲ್ವಾ ಸರ್ ಅಂದಿದ್ದಾರಂತೆ. ಸರಿ ನಾನ್ ಮಾತಾಡ್ತೀನಿ ಜಮೀರ್ ಅಂತ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಗುರಿ ಇಟ್ಟು ಡಿಕೆ ಶಿವಕುಮಾರ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಣತಂತ್ರ ನೋಡಿ ರಾಜಕೀಯವಾಗಿ ಯಾವ್ಯಾವ ಟೈಮಲ್ಲಿ ಹೇಗೆ ಬಳಕೆ ಮಾಡ್ಬೇಕು ಅನ್ನುವಂತ ಚಾಣಾಕ್ಷತನ ಅನ್ನೋದು ಡಿಕೆ ಶಿವಕುಮಾರ್ಗೆ ತುಂಬಾನೇ ಇದೆ ರಾಜಕೀಯವಾಗಿ. ಅದರಲ್ಲೂ ಈ ಒಂದು ಪ್ರಸಂಗವನ್ನ ಹೇಗ್ ಬಳಸ್ಕೊಂಡ್ರು ಡಿಕೆ ಶಿವಕುಮಾರ್. ಜಮೀರ್ ಅಹ್ಮದ್ ಖಾನ್ ಯಾವುದೇ ಒಂದು ಪ್ರಚಾರ ನಡೀಲಿ, ಯಾವುದೇ ಒಂದು ಸಭೆ ನಡೀಲಿ, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಯಾವುದೇ ರೀತಿಯಾದಂತ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ರು ಜಮೀರ್ ಅಹ್ಮದ್ ಖಾನ್. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮಾತನಾಡ್ತಾ ಇದ್ರು. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೇಳುವಂಥದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಸಿಎಂ ಆಗಿರೋದು, ಯಾರಿಗೆ ಮತ್ತೆ ಅವಕಾಶ ಇಲ್ಲ, ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡು ಬರ್ತಾ ಇದ್ರು. ಅದನ್ನೆಲ್ಲ ಡಿಕೆ ಶಿವಕುಮಾರ್ ಗಮನಿಸಿರ್ತಾರೆ. ಜಮೀರ್ ಅಹ್ಮದ್ ಖಾನ್, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಇವರೆಲ್ಲರೂ ಡಿಕೆ ಶಿವಕುಮಾರ್ ಅವರ ಬನ. ಇವರೆಲ್ಲರೂ ಸಿಎಂ ಬನ. ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಅವರ ಬನ. ಕೆ.ಸಿ. ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಅವರ ಬನ. ಹೀಗೆ ಈ ರೀತಿಯಾದಂಥ ಬನಗಳು ಕಾಂಗ್ರೆಸ್ನಲ್ಲಿ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ಜಮೀರ್ ಅಹ್ಮದ್ ಖಾನ್ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಏನೆಲ್ಲ ಮಾತಾಡಿದ್ರು? ಸರ್ ನಾನು ಪ್ರಚಾರಕ್ಕೆ ಹೋಗಿದ್ದೆ, ಕೇರಳದಲ್ಲಿದ್ದೆ, ಅದು ನಿಮಗೂ ಗೊತ್ತಲ್ವಾ. ನಾನು ಪಕ್ಷಕ್ಕೋಸ್ಕರನೇ ಅಲ್ವಾ ನಾನು ಪ್ರಚಾರಕ್ಕೆ ಹೋಗಿದ್ದು. ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಸರಿ ಬಿಡಪ್ಪ ನಾನು ಮಾತಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ ನೋಡಿ, ಜಮೀರ್ ಅಹ್ಮದ್ ಖಾನ್ಗೆ ಒಂದ್ ಕಡೆ ಢವಢವ ಶುರುವಾಗಿದೆ ಈಗ. ಯಾಕಂದ್ರೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಅದ್ರ ಜೊತೆ ನಜೀರ್ ರಾಜೀನಾಮೆ, ನನ್ನ ತಲೆಗೂ ಎಲ್ಲಿ ಬಂದು ಬಿಡುತ್ತೇನೋ ಅಪ್ಪ ಅನ್ನುವಂಥ ಭಯ ಜಮೀರ್ಗೆ ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಈ ಭಯ ಇವತ್ತಿಂದಲ್ಲ. ಯಾವಾಗ ಅವರು ಬೇಡಿಕೆ ಇದ್ರೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಹೋಗ್ಲಿಲ್ಲ. ಅಂದಿನಿಂದಲೇ ಒಂದಿಷ್ಟು ಹೈಕಮಾಂಡ್ ಮುನಿಸ್ಕೊಂಡಿತ್ತು ಅವರ ಮೇಲೆ ಅನ್ನುವಂತಹದ್ದು ಇದೆ. ತದನಂತರದಲ್ಲಿ ಒಂದಿನಕ್ಕಾದ್ರೂ ಬಂದು ಪ್ರಚಾರ ಮಾಡು ಅನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಅವರು ಬಂದ್ರು, ಪ್ರಚಾರ ಮಾಡ್ಲಿಲ್ಲ. ಆದ್ರೆ ಸುದ್ದಿಗೋಷ್ಠಿ ನಡೆಸಿ ಅಭ್ಯರ್ಥಿ ಪರ ಮತ ಹಾಕಿ ಅನ್ನುವಂಥದ್ದನ್ನ ಹೇಳಿ ಹೋದ್ರು. ಆದ್ರೆ ಯಾವಾಗ ನಜೀರ್ ಅಹಮದ್ ಅಂದ್ರೆ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಜೊತೆಗೆ ನಜೀರ್ ಅಹಮದ್ ಅವರನ್ನ ರಾಜೀನಾಮೆ ಕೊಡಿ ಅನ್ನುವಂತಹ ಸೂಚನೆ ಬಂತು, ಆಗ ಸಹಜವಾಗಿ ಒಂದು ಆತಂಕ ಶುರುವಾಗಿರುತ್ತೆ. ಅವರು ಬೇರೆ ಯಾವ್ದೋ ಪೋಸ್ಟ್ ಅಲ್ಲಿ ಇದ್ದಿದ್ರೆ ಓಕೆ ಅನ್ನಬಹುದಿತ್ತು. ಆದ್ರೆ ಸಂಪುಟದಲ್ಲಿ ಸಚಿವರಾಗಿ ಇರೋದ್ರಿಂದ ಅದಕ್ಕೆ ಕುತ್ತು ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಆತಂಕ ಅವರಿಗೆ ಎದುರಾಗಿದೆ. ಆದ್ರೆ ಕೇರಳ ಚುನಾವಣೆ ಅವರಿಗೆ ಒಂದು ಪೂರಕವಾದಂತಹ ವಾತಾವರಣ ಇರೋದ್ರಿಂದ, ಅಂದ್ರೆ ಅವರು ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರಿಂದ
ತಕ್ಷಣಕ್ಕೆ ಅವ್ರ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ಕೇರಳ ಚುನಾವಣೆ ಜೊತೆಗೆ ಒಂದು ದಿನಕ್ಕಾದ್ರೂ ಬಂದು ಹೋದ್ರು ಅನ್ನುವಂತಹದ್ದೇನಿದೆ ಅದೆಲ್ಲವೂ ಕೂಡ ಅವರ ಸಂಪುಟದ ಸ್ಥಾನಮಾನವನ್ನ ಉಳಿಸೋದಿಕ್ಕೆ ಅವೆರಡೂ ಕೂಡ ಕಾರಣ ಆಗಿದ್ದಾವೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಸಂಪುಟ ವಿಸ್ತರಣೆಯಲ್ಲಿ ಏನಾದ್ರೂ ಕ್ರಮ ಆಗುತ್ತಾ ಅನ್ನುವಂತಹದ್ದಂದ್ರೆ ಸಂಪುಟ ವಿಸ್ತರಣೆ ವೇಳೆ ಅವರಿಗೆ ಅವರ ಸ್ಥಾನವನ್ನ ಇಳಿಸಿ ಸಮುದಾಯದ ಬೇರೆ ನಾಯಕರಿಗೆ ಏನಾದ್ರು ಕೊಡ್ತಾರ ಅನ್ನುವಂತಹದ್ದು ಕೂಡ ಚರ್ಚೆ ಇದೆ. ಅದೆಲ್ಲವೂ ಕೂಡ ಫಲಿತಾಂಶದ ಮೇಲೆ ನಿರ್ಧಾರ ಆಗ್ತಾ ಇರುವಂತಹ ವಿಚಾರ ವನಿತಾ. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕು ಅಂತ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಅಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಸುರ್ಜೇವಾಲಾ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಅನ್ನುವಂಥದ್ದು ಒಂದ್ ಕಡೆ ನಮಗೆ ಇಲ್ಲಿ ಕಂಡು ಬರುತ್ತೆ. ಅದರಲ್ಲಿ ನಾವು ಗಮನಿಸಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸ್ವಕಾರ್ಯ ಸ್ವಾಮಿ ಕಾರ್ಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಹೇಗೆ? ವನಿತಾ, ಸಮರ್ಥ್ಗೆ ಟಿಕೆಟ್ ಕೊಡಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತಾಯವನ್ನ ಹಾಕಿದ್ದು ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಶಿವಕುಮಾರ್ ಬಣ. ಸಮುದಾಯದ ಪರ ನಿಂತಹ ಸಂದರ್ಭದಲ್ಲೂ ಕೂಡ ಜಮೀರ್ ಅಹಮದ್ ಅವರ ಮಾತುಗಳನ್ನ ನಿರ್ಣಯಕ್ಕೆ ತೆಗೆದುಕೊಳ್ಳದೆ ಸಮರ್ಥ್ ಅವರಿಗೆ ಟಿಕೆಟ್ ಕೊಡಿಸಿದ್ರು ಅನ್ನುವಂತಹದ್ದು ಕೂಡ ಇರುವಂತಹ ಚರ್ಚೆ. ಹಾಗಾಗಿ ಈಗ ಯಾವಾಗ ತಮ್ಮ ವಿರುದ್ಧ ಹೋಗ್ತಿದ್ದಾರೆ ಅನ್ನುವಂತಹದ್ದಿದೆ. ಜೊತೆಗೆ ನಾಯಕತ್ವ ವಿಚಾರ ಬಂದಾಗ ಪದೇ ಪದೇ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತಹದ್ದೆಲ್ಲದೂ ಕೂಡ ಇತ್ತು. ಇದೆಲ್ಲವೂ ಕೂಡ ಸಹಜವಾಗಿ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಇದರ ಪರಿಣಾಮ ಈ ರೀತಿಯಾಗಿ ಬಿಂಬಿತ ಆಗ್ತಿದೆ ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ವರದಿಯನ್ನ ಸಲ್ಲಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆ ರೀತಿ ಅವರು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಅವರ ಒಂದು ರಾಜೀನಾಮೆ ಪತ್ರ ಅಥವಾ ನಜೀರ್ ಅಹಮದ್ ಅವರ ಕಾರ್ಯವೈಖರಿ ಕುರಿತು ಒಂದು ವರದಿಯನ್ನ ತರಿಸಿಕೊಂಡು ಕೂಡ ಆ ವರದಿಯನ್ನ ಹೈಕಮಾಂಡ್ಗೆ ತಲುಪಿಸುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.